ಕೇಂದ್ರ ಬಜೆಟ್ 2026 ಯಾವುದೆಲ್ಲ ಇಳಿಕೆ ಯಾವುದೆಲ್ಲ ಏರಿಕೆ ನೋಡಿ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸತತ 9ನೇ ಬಾರಿ ಬಜೆಟ್ ಮಂಡಿಸಿದ್ದಾರೆ. 2026-27ನೇ ಸಾಲಿನ ಬಜೆಟ್ ಅನ್ನು 1 ಗಂಟೆ 25 ನಿಮಿಷದಲ್ಲಿ ಓದಿ ಮುಗಿಸಿದ್ದಾರೆ. ಈ ಬಾರಿ ಜನಸಾಮಾನ್ಯರನ್ನ ಗಮನದಲ್ಲಿಟ್ಟು ಬಜೆಟ್ ಮಂಡಿಸುತ್ತೇವೆ ಎಂದಿದ್ದರು. ಹಾಗಾದ್ರೆ ಸಾಮಾನ್ಯ ಜನರಿಗೆ ಈ ಬಾರಿ ಬಜೆಟ್ನಲ್ಲಿ ಸಿಕ್ಕಿದ್ದೇನು, ಯಾವುದೆಲ್ಲ ಇಳಿಕೆ ಮತ್ತು ಏರಿಕೆ ಎನ್ನುವ ಮಾಹಿತಿ ಇಲ್ಲಿದೆ. ಯಾವುದೆಲ್ಲ ಇಳಿಕೆಯಾಗಿದೆ? ಚರ್ಮದ ಆಮದು ಸುಂಕ ಇಳಿಕೆ ಮಾಡಲಾಗಿದ್ದು, ಪಾದರಕ್ಷೆ ಸೇರಿ ಚರ್ಮದ ಉತ್ಪನ್ನಗಳ ಬೆಲೆ ಇಳಿಕೆಯಾಗಲಿದೆ. ಸಮುದ್ರ ಆಹಾರ, ಮೈಕ್ರೋ ಓವನ್, ಮೇಕ್ ಇನ್ ಇಂಡಿಯಾ ಅಡಿ ತಯಾರಾಗುವ ಟ್ಯಾಬ್ಲೆಟ್ ಮತ್ತು ಸ್ಮಾರ್ಟ್ಫೋನ್, ಖೇಲೋ ಇಂಡಿಯಾ ಅಡಿ ಕ್ರೀಡಾ ಸಾಮಗ್ರಿಗಳ ಬೆಲೆ, ಬಿಡಿ ಬ್ಯಾಟರಿಗಳ ಮೇಲಿನ ಬೆಲೆ ಇಳಿಕೆ, ಸೋಲಾರ್ ಬಿಡಿಭಾಗ, ಪ್ಯಾನೆಲ್ ಬೆಲೆ ಇಳಿಕೆ, 17 ಕ್ಯಾನ್ಸರ್ ಔಷಧಗಳ ಮೇಲಿನ ಬೆಲೆ ಇಳಿಕೆ, ವೈಯಕ್ತಿಕ ಬಳಕೆಗಾಗಿ ಆಮದು ಮಾಡಿಕೊಳ್ಳುವ ಸುಂಕ ವಿಧಿಸಬಹುದಾದ ಎಲ್ಲಾ ಸರಕುಗಳ ಮೇಲಿನ ಸುಂಕ ದರವನ್ನು 20% ರಿಂದ 10% ಇಳಿಸಲಾಗಿದೆ. 7 ಅಪರೂಪದ ಕಾಯಿಲೆಗಳ ಔಷಧಗಳ ಮೇಲಿನ ಬೆಲೆ, ಬಟ್ಟೆ, ವಿದೇಶಿ ಪ್ರಯಾಣ, ಜೈವಿಕ ಅನಿಲ ಮಿಶ್ರಿತ ಸಿಎನ್ಜಿ, ವಿದೇಶದಲ್ಲಿ ಓದು, ಯಾವುದೆಲ್ಲ ಏರಿಕೆಯಾಗಿದೆ? ಸಿಗರೇಟ್, ಪಾನ್ ಮಸಾಲ, ಆಮದಾಗುವ ಮದ್ಯಗಳು, ಲಕ್ಸುರಿ ವಾಚ್ ಮೇಲಿನ ಸುಂಕ, ಖನಿಜಗಳು, ಕಬ್ಬಿಣದ ಅದಿರು, ಕಲ್ಲಿದ್ದಲು, ವಿಡಿಯೋ ಗೇಮ್ಸ್ ಮತ್ತು ಸಾಫ್ಟ್ವೇರ್, ಛತ್ರಿಗಳು, ಡಿಜಿಟಲ್ ಕ್ಯಾಮೆರಾ.